shower the mommy. Wow, dress. Oh my god! Wow! Shogundu. Ada? Suraj and Padma hat. And same inida dress lakani. Same. Unpack mandini pack on bala. Bala. ಸಾಕ್ಷಿ ಬಲ್ಲಿ ಈ ಬರ್ಚಿ ಸಾಕ್ಷಿ ಬಲ ಈ ಮಂತ್ ಮಾನಿಡಕೋರ್ ನೀರ್ನ ಮಾರೆ ಇದು ಶರವಣ್ಣನ ಹಾಕಲ್ನ ಅಮ್ಮಮ್ಮ ಕೋರ್ನೆ ಅಮ್ಮಮ್ಮ ಅಮ್ಮಮ್ಮ ಪ್ರಖ್ಯಾತ್ ರೈ ಅಂಡ್ ಪ್ರಸಿದ್ಧ ರೈ ಮಕ್ಕಳು ಪ್ರವೀಣ್ ಜಿದ್ದಿನ ಜೋಕುಲ್ ಶರ್ಟ್ ಒಂದು ಶರ್ಟ್ ಮತ್ತೆ ಜೀನ್ಸ್ ಚೆನ್ನಾಗಿದೆ ತುಂಬಾ ಸದ್ಯಕ್ಕೆ ಡ್ರೆಸ್ ಪರ್ಚೇಸ್ ಮಾಡ್ಬೇಕಂತಿಲ್ಲ ಮಗುಗೆ ದಿಸ್ ಈಸ್ ಜ್ಞಾನ ಅಂಡ್ ನಿಧಿ ಪಿಲಿಕೂರ್ ಬೇಬಿ ಬಾಯ್ ಚೆನ್ನಾಗಿದೆ ವಾವ್ ಸೋ ಕ್ಯೂಟ್ ದಾದಾ ಗೋಗಿ ಬಂತು ಟಗರು ಹಾಸ್ಪಿಟಲ್ ಹೋಗಮ್ಮ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಒಂದು ಚಾರ್ವಿನ ಅಂದು ಇಂದು ಸೂರ್ಯ ಅಂಟಿನ ಕೊಂಚ ಕೊಡ್ತೇವೆ ಇಂದೆಂಗೆ ಕೇರನ್ನ ಕತ್ತಿಚ್ಚು ನೆನಪಿಚ್ಚಿ ಅಲ್ದ ಒಲೆ ಇವನ್ ದತ್ತೋನ್ ಇದೇ ಕೇರ್ನ ಮಾರೆ ರೈಡಿಂಗ್ ಧನು ರೈಡ್ ದೆ ತುಮ್ ಪೋಯ್ ಅವೇನದೆ ಶ್ರೀಶಾ ಶೋಕ್ ಉಂಟು ಅಲ್ಲ ಪತ್ತು ಪೋಯಲ್ದೆ ಡಾಲ್ ಪಾಪದಿ ನೈಸ್ ವೆರಿ ನೈಸ್ ಒಂದು ಮಾನ್ವಿನ ನಿಹಾಲ್ ಆ್ಯಂಡ್ ಮಾನ್ವಿ ಪ್ರತಿಮಾ ಶೆಟ್ಟಿ ಆ್ಯಂಡ್ ಫ್ಯಾಮಿಲಿ ಐ ಮೀನ್ ಸುರೇಶ್ ಶೆಟ್ಟಿ ಆ್ಯಂಡ್ ಫ್ಯಾಮಿಲಿ ನಿಹಾಲ್ ಬಾಗ ಮಾನ್ವಿಂದೆ ಪಾಡ್ ಅಕ್ಲೇದ ಇದು ರ್ಯಾಪರ್ ಶೋಕುಂಡು ಮಾರೆ ಪದ್ಯ ಸದ್ಯಕ್ಕೆ ಡ್ರೆಸ್ ಒಂದು ಮಲ್ಲ ಒಂದು 2-3 years ಅನ್ನ ಪಾಡ್ರಲ್ಲ ಮಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹ್ಯಾಂಗರ್ಲ ಕೊಡ್ತಾರೆ ಪ್ರತಿಮಕ್ಕ ಸಾಕ್ಷಿ ಬಾಯ್ 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 ಹ್ಯಾಪಿ ಜರ್ನಿ ಅದೆಲ್ಲ ಶೋಕುಂಡು ಒಂಥರ 2 to 5 years ತಂಗಕ್ಕನ ಅಕ್ಕಲ್ನ ವಾವ್ ವೆರಿ ನೈಸ್
ಇದ್ರೊಟ್ಟಿಗೆ ಒಂದು ಪ್ಯಾಂಟೂ ಇದೆ, ತುಂಬ ಚೆನ್ನಾಗಿದೆ. ನಾನು ಎಣಿಸಿದ್ದೆ ಗರ್ಲ್ಸ್ನ ಡ್ರೆಸ್ಸಲ್ಲಿ ವೆರೈಟಿ, ಬಾಯ್ಸ್ನವರಲ್ಲಿ ಅದುವೇ ಇದು, ಬಟ್ ಇದು ಆಕ್ಚುಲಿ ಚೆನ್ನಾಗಿರೋದು. ಇದರಲ್ಲಿ ಡಿಫ್ರೆಂಟ್ ಈಗ ಸ್ಟೈಲ್ ಬಂದಿದೆ, ಯುನೀಕ್ ಸ್ಟೈಲ್ ಬಂದಿದೆ ನೋಡಿ. ಇದು ನೋಡಿ, ಫುಲ್ ಜಾಕೆಟ್ ಕೋಟ್ ಬಂದು, ವಾವ್ ನೈಸ್. ಇಕೊಳ್ಳಿ ಅಸಿಸ್ಟೆಂಟ್ ಜಿ. ದಿಸ್ ಇಸ್ ಫ್ರಮ್ ಪೂರ್ವಿ ಆ್ಯಂಡ್ ಪ್ರಾಪ್ತಿ. ಈಗ ಇದು ಪೂರ್ವಿ ಮತ್ತು ಪ್ರಾಪ್ತಿ ಒಂದು ಡ್ರೆಸ್ ನೋಡುವ. ಚೆನ್ನಾಗಿದೆ, ವಾವ್ ನೈಸ್ ಕಾಂಬಿನೇಷನ್ ಒಳ್ಳೆ ಉಂಟು ನೋಡಿ. ಕಲರ್ ಡಿಫ್ರೆಂಟ್ ಆಗಿದೆ. ಈ 3 ಟೈಪ್ ಇದ್ದು ಕಲರ್ದು ಡ್ರೆಸ್ ಇದುವರೆಗೆ ನಾನು ಪ್ಯಾಕ್ ಮಾಡುವಾಗ ನೋಡ್ಲಿಲ್ಲ ಅಲ್ಲ. ಅನ್ಪ್ಯಾಕ್ ಮಾಡಿ ವಾವ್, ಇದು ಕಾಂಬಿನೇಷನ್ ರೆಡ್. ಫಸ್ಟ್ ರೆಡ್ ಕಲರ್ ಟಿ ಶರ್ಟ್, ರೆಡ್ ಟಿ ಶರ್ಟ್. ಸರ್ವದ ಹತ್ರ ಒಂದು ರೆಡ್ ಕಲರ್ ಡ್ರೆಸ್ ಇಲ್ಲ. ಇದು ಫಸ್ಟ್ ಒಂದು ಕ್ರಿಸ್ಮಸ್ಸಿಗೆ. ನೈಸ್, ಸೂಪರ್. ಗೈಸ್ ಕಾಯ್ತಾ ಇರಿ, 12 ಮಂತ್ ಫೋಟೋ ಶೂಟ್ ಅಲ್ಲಿ ಇದೇ ಡ್ರೆಸ್. ಕ್ರಿಸ್ಮಸ್ಸಿಗೆ ಒಂದು ಹಾಟ್ ತನ್ನಿ ಆಯ್ತಾ ನಿಮ್ದು ಸ್ಕೂಲಿದೆ ಹಾಕಿ ಒಂದು ಪರ್ಚೇಸ್ ಮಾಡುವ. ಅಲ್ಲ ಅದು ತುಂಬಾನೇ ವೇಸ್ಟ್ ಅಲ್ಲ. ಪರವಾಗಿಲ್ಲ, ಮಗುಗೆ ಇದು ಯಾರ್ದು ಪ್ರಾಬ್ಲಮ್ ಇಲ್ಲ. ಗೆಸ್ ಮಾಡಿ ನೋಡುವ ಯಾರೆಲ್ಲ ಕೊಟ್ಟಿದ್ದಾರೆ ಕಮೆಂಟ್ ಮಾಡಿ. ಅವಳು ಸ್ವಾತಿ ಆಗ ಟಗರ್ ಬೇಕು ಅಂತ ಹೇಳ್ತಿದ್ಲು, ಅವಳದ್ದು ರಾಶಿದು. ಇದು ಸಹ ಬೇಕಿದ್ದು. ಇದು ನೋಡ್ರೆ ಸೇಮ್ ಅವಳನ್ನು ನೋಡಿದಾಗೆ ನನಗೆ. ಇದು ಬೇಕಾ ಗೊತ್ತಿಲ್ಲ, ಬಟ್ ವೆರಿ ಕ್ಯೂಟ್. ಕ್ಯೂಟ್ ಉಂಟದಾ. ನೆಕ್ಸ್ಟ್ ನೆಟ್ಟೋಲೆಜ್ಜೆ ತಾಂಡತ ಅಂಬ. ಇದು ಯಾರು ಗೆಸ್ ಮಾಡಿ, ಇದು ಯಾರ್ದು ಅಂತ ಗೆಸ್ ಮಾಡಿ. ದಿಸ್ ಇಸ್ ಫ್ರಮ್ ನಿಶಾ ಜೆ ಶೆಟ್ಟಿ. ಇವರೇ ನಾಗುರಿ. ಹಾಯ್ ಹೇಳಿ ಪ್ಲೀಸ್. ಮಗುವಿನ ದೊಡ್ಡಮ್ಮ ಹಾಯ್ ಹಾಯ್. ನೋಡಿ, ಸಿಲ್ವರ್ ಲೋಟ, ಸರ್ವದಿಗೆ ಹಾಲು ನೀರು ದೊಡ್ಡಮ್ಮನ ಜ್ಯೂಸ್ ಎಲ್ಲ ಕುಡಿಲಿ. ಐ ಮೀನ್ ಹಾಲು ನೀರು ಸರ್ವದೆಲ್ಲ ಅದರಲ್ಲೇ ಕುಡಿಬೇಕು. ಅಸಿಸ್ಟೆಂಟ್ ಜಿ ನೆಕ್ಸ್ಟ್ ಗಿಫ್ಟ್ ಯಾವುದುಂಟು? ಇದು ಮಗುವಿನ ಚಿಕ್ಕಪ್ಪನ ಗಿಫ್ಟ್. ಇದರಲ್ಲಿ ಒಂದು ರೀಸೆಂಟ್ ಆಗಿ ನಾವೇನು ಫೋಟೋಶೂಟ್ ಮಾಡಿಸಿದ್ದು ಅದರದ್ದೆಲ್ಲ ಫೋಟೋಸ್ ಉಂಟು. ಮತ್ತು ಅವನು ಲಾಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣ ಹಾಕಿದ್ದ ಅದರ ಫೋಟೋ. ಇದು ಅವನಿಗೆ ದಸರಾ ಟೈಮ್ ನಾವು ಹುಲಿವೇಷದ್ದು ಇದು ಹುಲಿವೇಷ ಹಾಕಿಸಿದ್ದು ಅದು ಫೋಟೋಸು ಎಲ್ಲ ಇದರ ಫೋಟೋಸ್ ಉಂಟು ನೋಡಿ. ಸೊ ವೆರಿ ನೈಸ್. ಥ್ಯಾಂಕ್ ಯು ನಿತೇಶ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು. ಆದ ನಂತರ ಇದು ಯಾರ್ದು ಅಂತ ಗೆಸ್ ಮಾಡಿ. ಲಿಯೋ ಮ್ಯಾಕ್ಸ್ ಲಿಯೋ, ಇವರ ಗಿಫ್ಟ್ ಇದು. ವಿತ್ ಲವ್ ಅವರದು ಸಹ ಫೋಟೋ ಹಾಕಿದ್ದಾರೆ. ಇದು ಸೊ ಅವಂದು ಮೈ ಫಸ್ಟ್ ಇಯರ್ ಅಂತ ಬರೆದು ಕೊಟ್ಟಿದ್ದಾರೆ. ಸೊ ಈ ಒಂದು ಫಸ್ಟ್ ಇಯರ್ ಫೋಟೋ ಶೂಟ್ ಇಂದ ಟಿಲ್ ಫಸ್ಟ್ ಮಂತ್ ಇಂದ 10 ಮಂತ್ ತನಕ ಉಂಟು. 11th ಮಂತ್ ಇದು ಮಾಡಿದ್ದೇವೆ, ಬಟ್ ಅದು ಸಿಗ್ಲಿಲ್ಲ ಅವರಿಗೆ, ಬಿಕಾಸ್ ನಾವು ಸ್ವಲ್ಪ ಲೇಟಾಗಿ ಮಾಡಿದ್ದು. ಸೊ ಫಸ್ಟ್ ಮಂತಿಗೆ ರಾಮ ಹಾಕಿದ್ವಿ, ಸೆಕೆಂಡ್ ಮಂತ್ಸಿಗೆ ಒಂದು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿಯಲ್ಲಿ ಅದು ಮಾಡಿದ್ವಿ. ನಾನು ಫೋಟೋಶೂಟ್ ಬಗ್ಗೆ ಹೇಳೋದು. 3rd ಮಂತಿಗೆ ಶಿವರಾತ್ರಿ ಟೈಮ್, ಸೊ ನಾವು ಶಿವನನ್ನು ಹಾಕಿದ್ದು. 4th ಮಂತ್ ಒಂದು ಸಮ್ಮರ್ ಟೈಮ್, ಏಪ್ರಿಲ್ ಟೈಮ್, ಸೊ ನಾವು ಸಮ್ಮರ್ ಥೀಮ್ ಇಟ್ಟಿದ್ವಿ. 5th ಮಂತಿಗೆ ಸ್ವಲ್ಪ ಯುನೀಕ್ ಇಡುವ ಅಂತ, ಸೊ ನಾವು ಸೌತ್ ಇಂಡಿಯನ್ ಅಲ್ಲ, ಹಾಗಾಗಿ ಸೌತ್ ಇಂಡಿಯನ್ ಇಡ್ಲಿ ಸಾಂಬಾರ್, ಯಾವತ್ತು ಸೌತ್ ಇಂಡಿಯನ್ ಫಸ್ಟ್ ನೆನಪಿಗೆ ಬರೋದು ಇಡ್ಲಿ ಸಾಂಬಾರ್. ಸೊ ಅದನ್ನು ನಾವು ಮಾಡಿದ್ವಿ. 6th ಅಂದರೆ ಅವನ ಲ್ಯಾಡರ್ ಹತ್ತುದು, ಅಂದರೆ ಹಾಫ್ ಫೀಟ್ ಇನ್ನು ಆ್ಯಕ್ಚುಲಿ ಅದು ಲ್ಯಾಡರ್ ಮತ್ತು ಸ್ವಿಂಗ್ ಎರಡು ಸಹ ಮಾಡಿದ್ವಿ. ಇವರು ಫೋಟೋ ಹಾಕಿದ್ದು ಸ್ವಿಂಗ್, ಇದು ಲ್ಯಾಡರ್ ಸಹಿತ ಒಂದು ಲ್ಯಾಡರ್ ಹತ್ತುವ ಹಾಗೆ. ಸೊ 7th ಮಂತ್ಸ್ ಬಂದು ಆಗಸ್ಟ್, ಸಾರಿ ರೈನ್ಬೋ. ಜುಲೈ ಏನಾಗಿರಬೇಕು ಐ ಗೆಸ್ ಆಗಿರಬೇಕು. ಒಂದು ರೈನಿ ಸೀಸನ್ ಆಯ್ತಾಯಿತ್ತು ಅವಾಗ, ರೈನಿ ಸೀಸನ್ ಕೂಡ ಆಗಿತ್ತಲ್ಲ. ಸೊ ಹಾಗಾಗಿ ನಾವು ರೈನ್ಬೋ ಮಾಡಿದ್ವಿ. ನೆಕ್ಸ್ಟ್ 8 ಮಂತ್ಸ್ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ. 9th ಅವನಿಗೆ ಟೀತ್ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ನಾವು ಬನ್ನಿ ಮಾಡಿದ್ವಿ, ಅದೇ ಕ್ಯಾರೆಟ್ ಮಾಡಿದ್ವಿ.
10th ದಸರಾ ಟೈಮ್. ಸೊ ಹಾಗಾಗಿ ಹುಲಿ ವೇಷ ಹಾಕಿದ್ವಿ. ಇದು ನಾವು ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಕೃಷ್ಣ ಹಾಕಿ ಫೋಟೋಸ್ ತೆಗಿಸಿದ್ದು. 11 ಮಂತ್ ಇದಿಲ್ಲ ಮಿಸ್ಸಿಂಗ್, ಬಿಕಾಸ್ ನಾವು 11 ಮಂತ್ ಇದು ರೀಸೆಂಟಾಗಿ ಫೋಟೋಶೂಟ್ ಮಾಡಿದ್ದು. ಅದವರಿಗೆ ಸಿಕ್ಕಿದ್ದು ಲೇಟ್ ಆಗಿದ್ದು, ಅದವ್ರು ಮೊದಲು ಕೊಟ್ಟಿದ್ರು. ಸೊ ಇಟ್ ವೆರಿ ನೈಸ್ ಮೆಮೊರಿ, ಥ್ಯಾಂಕ್ ಯು. ಇದೆಲ್ಲ ಫೋಟೋ ಕ್ಲಿಕ್ ಮಾಡಿದ್ದು ಸ್ವಾತಿ ನನ್ನ ಕಸಿನ್. ಫ್ರೇಮ್ ಮಾಡೋದು ಫ್ರೇಮ್ ಇಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಹಾಕಿರ್ತಾರಂತೆ ಅವರು. ಹಾಗೂ ಈ ಫೋಟೋವನ್ನು ವಿಕ್ಕಿ ಕ್ಲಿಕ್ ಮಾಡಿದ್ದು. ಇದು ನಾವು ಕೊಲ್ಲೂರಿಗೆ ಹೋಗಿದ್ವಿ ಆವತ್ತು ತೆಗೆದ ಫೋಟೋ ಅಲ್ಲ ಇದು. ಹೌದು. ಒಂದು ಫೋಟೋವನ್ನು ಎಲ್ಲರೂ ನೋಡಿದ್ದ ಫೋಟೋನ ವಾಪಸ್ ಕಳಿಸುವವರು ಚಂದ್ರಶೇಖರ್ ಶೆಟ್ಟಿ ಅವರೇ. ಸರ್ವದಿಗೆ ಕೊಟ್ಟಂತಹ ನವ್ಯ ಆ್ಯಂಡ್ ಧನುಷ್ ಕೊಟ್ಟಂತಹ ಇನ್ನೊಂದು ಗಿಫ್ಟ್ ಸೈಕಲ್. ಇವತ್ತು ಮಧ್ಯಾಹ್ನನೇ ಅವರಿಗೆ ಗಿಫ್ಟ್ ಕೊಟ್ಟಿದ್ರು. ಆ್ಯಂಡ್ ಅವನು ತುಂಬ ಬಾರಿ ಖುಷಿಯಲ್ಲಿ ಇದರಲ್ಲಿ ಆಟ ಆಡ್ತಿದ್ದ. ಅವನ ಇವತ್ತು ಊಟ ಸಹ ಅದರಲ್ಲೇ ಮಧ್ಯಾಹ್ನದಾಗಿದೆ. ಹಾಗೂ ಅವನ ಎಂಟ್ರಿ ಇವತ್ತು ಬರ್ಡೇ ಪಾರ್ಟಿಗೆ ಏನಿತ್ತು ಅದಕ್ಕೆ ಇದರಲ್ಲಿ ಅವನು ಎಂಟ್ರಿ ಕೊಟ್ಟದ್ದು. ಸೊ ವೆರಿ ನೈಸ್ ಗಿಫ್ಟ್, ಥ್ಯಾಂಕ್ ಯು ಧನುಷ್ ಆ್ಯಂಡ್ ನವ್ಯ, ಮಾಮಿ. ನೆಕ್ಸ್ಟ್ ಬಂದಿದ್ದು ದಿಸ್ ಇಸ್ ಫ್ರಮ್ ನಮ್ಮ ಚುನ್ನಿಬಾಯಿ, ಇವರ ಗಿಫ್ಟ್ ಡ್ರಮ್ ಸೆಟ್. ಸರ್ವದಿಗೆ ಬ್ಯಾಂಡ್ ಡ್ರಮ್ಸ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಮೈಂಡಲ್ಲಿಟ್ಟು ಅವರು ಇದು ಕೊಟ್ಟಿದ್ದಾರೆ. ಇದು ತುಂಬ ಯುನೀಕ್ ಗಿಫ್ಟ್ ಆ್ಯಂಡ್ ಅವನ ಫೇವ್ರೇಟ್ ಆಗಿತ್ತು. ಯಾಕಂದ್ರೆ ಅವನು ಆಗಾದರೆ ತುಂಬ ಇದರಲ್ಲಿ ಆಟ ಆಡಿದಾನೆ ಇವತ್ತು. ತುಂಬ ಚೆನ್ನಾಗಿದೆ ಇದು, ವೆರಿ ನೈಸ್. ಆ್ಯಂಡ್ ಒನ್ ಮೋರ್ ಗಿಫ್ಟ್, ದಿಸ್ ಈಸ್ ಫ್ರಮ್ ಸೀಮಕ್ಕ. ಇದು ಕೂಡ ಹಾಗೆ ತುಂಬ ಖುಷಿಯಾಗಿತ್ತು. ಅವ ಇದರಲ್ಲಿ ಕೂತ್ಕೊಳ್ತಿದ್ದಾನೆ, ಸ್ವಲ್ಪ ಇದರಲ್ಲಿ ಕೂತು ಒಂದೊಂದು ಹೆಜ್ಜೆ ಇಡ್ಲಿಕ್ಕೆ ಆಗ ಇಡ್ತಾ ಇದ್ದ. ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ. ಥ್ಯಾಂಕ್ ಯು ಸೀಮಾ. ನ್ಯೂ ಫೇಸ್. ಆ್ಯಂಡ್ one more gift this is from ಶಾಶ್ವತ್ ಫ್ರೆಂಡ್ಸ್ ಕೊಟ್ಟದ ಅವನಿಗೆ. ಸರ್ವದಿನ ಅಪ್ಪನ ಶಾಶ್ವತ ನನ್ನ ಉದಯ್ ಸನತ್ ಕ್ಲಿಯರ್ ಪೂರ ಪಾಡಿದ್ರೆ ಗೊತ್ತು. ಶಾಶ್ವತ್ ಫ್ರೆಂಡ್ಸ್ ಅಂತ ಪಾಡ್. ಸೊ ಶಾಶ್ವತ್ನ ಫ್ರೆಂಡ್ಸ್ನವರು ಕೊಟ್ಟದು ಅವನಿಗೆ. ಗಿಫ್ಟ್ಸ್ ಇದು ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಥ್ಯಾಂಕ್ ಯು. ಸಾಕ್ಷಿ ತುಂಬಾನೇ ಕಷ್ಟಪಟ್ಟು ನಿನ್ನೆ ನಾನು ನೋಡಿದೆ. ಅವಳು ಪಾಪ ಪ್ರಿಂಟ್ ಎಲ್ಲ ಅವಳಿಗೆ ಎಕ್ಸಾಮ್, ಫಸ್ಟ್ ಆಫ್ ಆಲ್ ಸತ್ಯ ಹೇಳ್ಬೇಕಾದ್ರೆ ಆ ಮಿಡ್ಲಲ್ಲಿ ಕೂಡ ಅವಳು ಟೈಮ್ ತೆಗೆದು ಇದೆಲ್ಲ ಅವಳ ಕ್ರಿಯೇಟಿವಿಟಿ ತೋರಿಸಿದವಳು ತುಂಬ ಚೆನ್ನಾಗಿದೆ. ಅಂಡ್ ಇದು ಸ್ಟ್ಯಾಂಡ್ ಸ್ವಾತಿ ತಂದದ್ದು, ನಮ್ಗೇನೆಂತ ತಂದದಲ್ಲ, ಅವಳು ಆಫೀಸಲ್ಲಿ ಇದ್ದದನ್ನು ಇಟ್ಕೊಂಡು ಬಂದದ್ದು. ಆದರೆ ಗಾಡಿಯಲ್ಲೆಲ್ಲ ಇಟ್ಕೊಂಡು ಹೀಗೆಲ್ಲ ಎತ್ತುಕೊಂಡೆಲ್ಲ ಬಂದಾಳೆ. ಸೊ ಥ್ಯಾಂಕ್ಸ್. ಮತ್ತೆ ನನ್ನ ಮಮ್ಮಿದು ಗಿಫ್ಟ್ ಉಂಟು ಅವನಿಗೆ, ಮತ್ತೆ ತೋರಿಸ್ತೇನೆ ನಾನು. ಅದಂತ ಇವತ್ತಿನ ತುಂಬ ಮಂದಿ ಕ್ಯಾಶ್ ಕೊಟ್ಟಿದ್ದಾರೆ. ಹೌದು, ಕರೆಕ್ಟ್, ತುಂಬ ಮಂದಿ ಕ್ಯಾಶ್ ಕೊಟ್ಟಿದ್ದಾರೆ. ಆದ ನಂತರ ಇವತ್ತಿನ ಈ ಡೆಕೋರೇಷನ್ ಎಲ್ಲ ಇದು ನಾವೇ ಕಸಿನ್ಸ್ನವರೆಲ್ಲ ಸೇರಿ ಮಾಡಿದ್ದೀವಿ ಡೆಕೋರೇಷನ್ಸ್. ಈಗ ಸ್ವಲ್ಪ ಎಲ್ಲ ಆಚೆ ಕಲ್ಲೋಲ ಆಗಿದೆ ಸತ್ಯ ಹೇಳ್ಬೇಕಂದ್ರೆ. ಮೇನ್ಕಾಯಿ ಒಳ್ಳೆ ಎಕ್ಸಾಮಿನವಳು ತುಂಬ ಬೇಲೂನ್ ಡೆಕೋರೇಷನ್ ತುಂಬ ಕ್ರಿಯೇಟಿವಿಟಿ ತೋರಿಸಿದಾಳೆ. ಅವಳು ತುಂಬ ಚೆನ್ನಾಗಿ ಡ್ರೀಮ್ ಕ್ಯಾಚರ್ ಕೂಡ ಮಾಡ್ತಾಳೆ. ಯಾರಿಗಾದ್ರೂ ಬೇಕಿದ್ರೆ ಅವಳಿಗೆ ಹೇಳಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಯೋ ಕಮೆಂಟ್ ಮಾಡಿ ನಿಮ್ಗೆ ಬೇಕಿದ್ರೆ. ಲಿಯೋ ವ್ಲಾಗಿನ ಅಲ್ಲಿ ಲೈಟಿಂಗ್ ಆ್ಯಂಡ್ ಶಾಮಿಯಾನ ಅವರ ಸ್ಪಾನ್ಸರ್ ಆಯ್ತಾ, ಇವರ ಲೆಕ್ಕದಲ್ಲಿ. ಹಾಗೆ ನೋಡಿ, ಇದು ಇಷ್ಟು ಮಾಡಿದೆ, ಚೆನ್ನಾಗಿ ಆಗಿದೆ. ಹಾಗೆ ಕೇಕ್ ಇವತ್ತಿದು ಏನಿತ್ತು ತುಂಬಾನೇ ಕ್ರಿಯೇಟಿವಿಟಿ ಅಂದರೆ ಬಿಕಾಸ್ ಸರ್ವದಿಗೆ ನೀರಂದ್ರೆ ತುಂಬಾನೇ ಇಷ್ಟ. ಈಸ್ ಅ ವಾಟರ್ ಬೇಬಿ. ಫ್ರಾಂಕ್ಲಿ ಹೇಳ್ಬೇಕಂದ್ರೆ ವಾಟರ್ ಅಂದರೆ ತುಂಬಾ ಇಷ್ಟ ಆಯಿತಾ. ಹಾಗಾಗಿ ನಾವು ವಾಟರ್ ಥೀಮ್ ಇಟ್ಟಿದ್ವಿ. ನೀವು ಬಲೂನ್ಸ್ ಎಲ್ಲ ನೋಡ್ಬೋದು, ಯೂಶ್ವಲಿ ಬ್ಲೂ ಮತ್ತು ವೈಟೇ ಇದೆ. ಸೊ ಹಾಗಾಗಿ ನಾನು ಹೀಗೆ ಡಿಸ್ಕಸ್ ಮಾಡುವಾಗ ನಾನು ಹೇಳಿದೆ ವಾಟರ್ ನಾವು ಥೀಮ್ ಇಡುವ ಅಂತ. ಹಾಗಾಗಿ ನಾನು ಸರ್ಚ್ ಮಾಡಿದೆ,
ಒಂದು 2-3 ಕೇಕ್ ಇತ್ತು, ಅದನ್ನು ಮಿಕ್ಸ್ ಮಾಡಿ ಒಂದು ಕೇಕ್ ನಾವು ಮಾಡಿದ್ವಿ. ಕೇಕ್ ಪಿಕ್ಕಿವರ್ ಹಾಕಿರ್ತಾರೆ ಮೇ ಬಿ, ಅದರಲ್ಲಿ ಚೆಕ್ ಮಾಡಿ. ಕೇಕ್ ಆಗ ತುಂಬ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಕೇಕ್ ತುಂಬಾನೇ ಚೆನ್ನಾಗಿದೆ. ದೇವರು ಯಾರಿಗೂ ಚಾನ್ಸ್ ಸಿಗ್ಲಿಲ್ಲ, ಹೇಳಿದ್ವಿ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಹೇಳಿದ್ವಿ ವಾಟರ್ ಥೀಮ್ ಅಂತ ಹೇಳಿದ್ವಿ, ಶೆಲ್ಸ್ ಬೇಕು ಅಂತ ಹೇಳಿದ್ವಿ, ಅದೆಲ್ಲ ಕರೆಕ್ಟ್ ಬಂದಿದೆ. ವೇವ್ಸ್ ಬೇಕು ಅಂತ ಹೇಳಿದ್ವಿ, ಅದು ಕೂಡ ಬಂದಿದೆ. ಆ್ಯಂಡ್ ಮತ್ತೊಂದೇನಂದರೆ ಹೌದಾದೇ ಮನ್ಪದಿನ ಕ್ಯಾರಿ ಕ್ಯಾಚರ್ ಅದರಲ್ಲಿ ಕೂಡ ಅಷ್ಟೇ ಸರ್ವದಿದ್ದು ಫೇಸ್ ಬಂದು ಅದು ನವ್ಯಶ್ರೀ ಮಾಡಿಸಿದ್ದು. ನನಗೆ ಗೊತ್ತಿಲ್ಲ ಅದು ಎಲ್ಲಿ ಮಾಡಿಸಿದ್ದು, ಫ್ರೇಮಿಟ್ ಅವರ ಹತ್ತಿರ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಅದು ಅವನ ಫೇಸ್ ಹೇಗೆ ಉಂಟು ಹಾಗೇ ಬಂದಿದೆ, ಎಕ್ಸಾಕ್ಟ್ ಹೇಳಬೇಕಾದ್ರೆ ತುಂಬ ಒಳ್ಳೆಗಿದೆ. ಅದು ತುಂಬ ಮಂದಿ ಲೈಕ್ ಆಯ್ತು ಅದು. ನೆಕ್ಸ್ಟ್ ಬಂದು ಹಾಗೆ ಹಾಗೆ ಕೇಟ್ರಿಂಗ್ ಬಂದು ಶ್ರೀ ಗುರುದೇವ್ ಕ್ಯಾಟ್ರಸ್, ಸುರೇಂದ್ರ ಅದರ ಪ್ರೊಪ್ರೈಟರ್ ಬಂದು ಸುರೇಂದ್ರ, ನನ್ನ ಹಸ್ಬೆಂಡ್ ಇದ್ ಫ್ರೆಂಡ್. ನನ್ನ ಹಸ್ಬೆಂಡ್ ಫ್ರೆಂಡ್ ಅಂತ ನಾನು ಹೇಳ್ತಿರೋದಲ್ಲ, ಅವರ ಫುಡ್ ನಮ್ಮದು ಇಷ್ಟು ಮನೆಯಲ್ಲಿ ಫಂಕ್ಷನ್ ಆಯ್ತು ಅದಕ್ಕೆಲ್ಲದಕ್ಕೂ ಅವರದ್ದೇ ಫುಡ್. ಧನುಷ್ ಮತ್ತು ನವ್ಯರವರ ಮದುವೆಯಿಂದ ಬಂದು, ಮೆಹಂದಿಯಿಂದ ಬಂದು, ರಿಸೆಪ್ಷನ್ ಎಲ್ಲದಕ್ಕೂ ಕೂಡ ಅವರದೇ ಫುಡ್ ಇತ್ತು. ತುಂಬಾ ಏನು ಫ್ಲೋಟ್ ಆತೊಂದುಂಡು ಮಾರ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಂಕೆ ಮಾರಾಟ. ಸೊ ನವೇಶ್ ಮತ್ತು ಧನುಷ್ ಅವರ ನನ್ನ ಎಂಗೇಜ್ಮೆಂಟ್ ಇಂದ ಹಿಡಿದು ಎಲ್ಲ ಫಂಕ್ಷನ್ದು ಕೂಡ ಅವರದೇ ಕ್ಯಾಟ್ರಿಂಗ್. ನಿಕುಲ ಎಂಚಿನ ಮಾರ್ರೆ ಯಾನಾರ ಮುಗಿಪ್ಪನೆ ಆದ ನಂತರ ನವ್ಯಶ್ರೀ ಮತ್ತು ಧನುಷ್ ರವರದ್ದು ಸಹ ಹಾಗೇನೆ ಅವರ ಎಂಗೇಜ್ಮೆಂಟ್, ಮದುವೆ, ರಿಸೆಪ್ಷನ್ ಎಲ್ಲ ಫಂಕ್ಷನ್ ಇದು ಕೂಡ ಅವರೇ ಕ್ಯಾಟ್ರಿಂಗ್ ಮಾಡಿದ್ದು. ಆದ ನಂತರ ನನ್ನ ಸೀಮಂತದ್ದು ಸಹ. ಸೊ ಇವತ್ತು ನನ್ನ ಮಗನ ಬರ್ಡೇ ಫಂಕ್ಷನ್ ಎಲ್ಲದ್ರದ್ದು ಸಹ ಅವರೇ ತುಂಬ ಚೆನ್ನಾಗಿ ಬರ್ತದೆ ಉಂಟು ಕ್ಯಾಟ್ರಿಂಗ್. ಅಫೋರ್ಡೇಬಲ್ ಪ್ರೈಸ್ ಆ್ಯಂಡ್ ಪ್ಲಸ್ ಟೇಸ್ಟ್ ಕೂಡ ಅದು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಇದೆ. ಆಲಿಯಮ್ಮ ನಾಸ್ತಾ ನಡುಪ್ಪೇರತ್ತ ಬಟನ್ ಹಾಕೋಲ್ ಮಲ್ಲ ಬಟ್ಟೆ ಮೂಲೆ ಸೊ ಅತ್ತ ಸ್ವಾತಿ ಯಮನ ವಾಹನ ಪುಣತ ಎರ್ಮ ಬೆಳಿಗ್ಗೆ ಬೇಗ 8 ಗಂಟೆಗೆ ಎಲ್ಲರಿಗಿಂತ ಬೇಗ ನಮ್ಮ ಮನೆ 7 ಗಂಟೆಗೆ ಹೇಳ್ತೇನೆ. ಅವಳಿಗೆಲ್ಲ ರೆಡಿ ಮಾಡಿ ನಾವು ಬರ್ಡೇಗೆಲ್ಲ ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದಲೆ. ಮತ್ತೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡ್ಲಿಕ್ಕೆ, ಯಾಕಂದ್ರೆ ಅವಳು ಫಸ್ಟ್ ಟೈಮ್ ಬರೋದಲ್ಲಕ್ಕೆ, ಅದಕ್ಕೆ ಸ್ವಲ್ಪ ಅವಳಿಗೆ ಹೈಲೈಟ್ ಕೊಡಿ. ಮುಗಿಪುಗಲ್ಲ ನಾನು ಹೋಯ್ತಾರ ಅವರಿದ್ದು ಬಲೆ ಬಲೆ ಲೈಟ್ ಆಫ್ ಮಾಡ್ಪಾಚಿ ಪ್ಲೀಸ್. ಹೀಗೂ ಉಂಟೆ ನಿಮಗೆಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ವಿಡಿಯೋ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಕರೆಂಟ್ ಪಾಡ್ಲೆ, ಸ್ವಿಚ್ ಪಾಡ್ಲೆ,
ಪುಟ್ಟ ಬಾಕಿದ ಪಾಡ್ಯ ಲೈಟ್ ಆದ್ದೆ ಪೂಜಾರ ಆರೊಂದು ನಂಜೆಲೆ ಪಂಡ ನಂಜೆಲೆ ಇನ್ನೇನ್ ಚಕೊಳಪ್ಪಾರ್ ಪಾಡು ಜೊತೆ ಆರು ಪಾಡ್ನ ತಂಬಡೆ ಅವಾಯ್ತ ಅಥವಾ ಮುಟ್ಟ ಪಾಡ್ಕೊಂಡು ಬಲೆ